सुळेभावी गावातील शेतकऱ्यांच्या हितासाठी शेत जमिनींना जाण्यासाठी रस्ता बांधण्यात प्रशासनाकडून जाणून बुजून विलंब केला जात असल्याचा आरोप करत युवा कर्नाटक रक्षण वेदिका यांच्या वतीने आज आंदोलन करण्यात आले। आज बेळगाव येथील राणी चन्नम्मा चौकामध्ये युवा कर्नाटक रक्षण वेदिकेच्या कार्यकर्त्यांनी आंदोलन करून जिल्हा प्रशासनाच्या विलंबाबाबत धोरणाविरोधात जोरदार घोषणाबाजी केली। सहा महिन्यांपूर्वी हा प्रश्न उपस्थित केला असता पावसाळ्याचे कारण देत कामाला विलंब करण्यात आला। आता हिवाळाही संपत आला असतानाही काम सुरू झालेलं नाही। तात्काळ रस्ता बांधकाम सुरू न केल्यास जागेवरच स्वयंपाक करून धरणे आंदोलन करण्यात येईल असा इशारा युवा कर्नाटक रक्षण वेदिकेचे अध्यक्ष सुनील एन यांनी दिला। ಏನಿದಿನ ಕಳೆದ 2023ರಿಂದನೂ ಕೂಡ ಹಲವಾರು ರೀತಿಯಲ್ಲಿ ಹೋರಾಟಗಳನ್ನು ಮಾಡ್ತಾ ನಿರಂತರವಾಗಿ ಸುಳೆಬಾವಿ ಗ್ರಾಮದ 300 ರೈತ ಕುಟುಂಬಕ್ಕೆ ಬೇಕಾಗಿರತಕ್ಕಂತ ಒಂದು ರಸ್ತೆ ವ್ಯವಸ್ಥೆ, ಯಾಕೆಂತಂದ್ರೆ ಇಲ್ಲಿ ಬಹಳ ಸುವ್ಯವಸ್ಥಿತವಾದಂತ ಒಂದು ಕ್ಷೇತ್ರ ನಮ್ಮ ಸುಳೆಬಾವಿ। ಇಂಥ ಒಂದು ಗ್ರಾಮಕ್ಕೆ 300 ಜನ ರೈತ ಕುಟುಂಬಕ್ಕೆ ಒಂದು ರಸ್ತೆ ವ್ಯವಸ್ಥೆಯನ್ನ ಮಾಡಿಸ್ಕೊಡಿ। ಹೊಲಗಳಿಗೆ ತೊಂದರೆ ಆಗ್ತಾ ಇದೆ, ಕಬ್ಬು ಬೆಳೆಗಾರರಿಗೆ ತೊಂದರೆ ಆಗ್ತಾ ಇದೆ। ಆ ಒಂದು ದೊಡ್ಡ ಮೋರಿಯನ್ನ ದಾಟಿ ಅವರು ಹೋಗಬೇಕು। ಅಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗಿದೆ, ಚರ್ಮ ಕಾಯಿಲೆಗಳು ಬಂದಿದೆ, ಕೈ ಕಾಲು ಮುರ್ಕೊಂಡಿದ್ದಾರೆ ರೈತರು। ಆ ಸಮಸ್ಯೆಗಳನ್ನ ಅಷ್ಟು ಸಂಗ್ರಹಣೆ ಮಾಡಿ ಕಳೆದ 1.5-2 ವರ್ಷದಿಂದನೂ ಕೂಡ ನಾವು ಹಲವಾರು ಬಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ, MLAಗಳಿಗೆ, MP ಗಳಿಗೆ, ವಿಶೇಷವಾಗಿ ಎಲ್ಲ ವರ್ಗದವರಿಗೆ ಮತ್ತೆ ರೈಲ್ವೆಯ ಒಂದು ಮುಖ್ಯಸ್ಥರಿಗೂ ಕೂಡ ನಾವು ಮನವಿ ಮಾಡಿಕೊಂಡಿದ್ವಿ। ಇಂಥ ಒಂದು ಹೋರಾಟದಲ್ಲಿ ನಿರ್ಲಕ್ಷ್ಯ ತೋರಿಸ್ತಾ ಇದೆ ಇವತ್ತಿನ ದಿನ। ಎಲ್ಲರಿಂದನೂ ಹಸ್ತಕ್ಷೇಪಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ। ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅದು ಸಂಪೂರ್ಣವಾಗಿ ವಿವರ ಗೊತ್ತಿದ್ರು ಇವತ್ತು ಜಿಲ್ಲಾಧಿಕಾರಿಗಳು ಕಣ್ಣು ಮುಚ್ಕೊಂಡು ಜಪ ಮಾಡ್ತಾ ಇದ್ದಾರೆ। ಇನ್ನ ಎಷ್ಟು ದಿನ ಬೇಕು? ಕಳೆದ ಒಂದು 6 ತಿಂಗಳ ಹಿಂದೆ ಈ ವಿಷಯವನ್ನ ತೆಗೆದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ರೈಲ್ವೆ ಇಲಾಖೆಯವರು ಮಳೆಗಾಲ ಪ್ರಾರಂಭ ಆಗ್ತಾ ಇದೆ, ಏನಾದರೂ ಮಾಡ್ಲಿಕ್ಕೆ ಹೋದ್ರೆ ಉಸ್ಕಿನ ಸಂಭವ ಇರುತ್ತೆ ಅಂತೇಳಿ ಒಂದು ಹಲವಾರು ದಿನಗಳನ್ನ ಮುಂದಕ್ಕೆ ಆಗ್ತಾ ಬಂದ್ರು। ಈಗ ಮಳೆನೂ ನಿಲ್ತು, ಚಳಿಗಾಲ ಪ್ರಾರಂಭ ಆಯಿತು, ಈಗ ಬೇಸಿಗೆ ಪ್ರಾರಂಭ ಆಗಿದೆ। ಬೆಳೆದಿರ್ತಕ್ಕಂಥ ಕಬ್ಬಿಗೂ ಕೂಡ ತೊಂದರೆ ಆಗಿದೆ, ಕಟಾವು ಮಾಡಲಿಕ್ಕೆ ತೊಂದರೆ ಆಗಿದೆ। ಈ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಇದೊಂದು ಕೊನೆ ಹಂತ, ಇಲ್ಲ ಅಂತಂದ್ರೆ ಹಗಲು ರಾತ್ರಿ ಅಲ್ಲೇ ಅಡುಗೆ ಮಾಡಿಕೊಂಡು 300 ಜನ ರೈತ ಕುಟುಂಬದವರು ಅಲ್ಲೇ ನಿರಂತರ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ। ಇದು ಕೊನೆ ಹಂತ। ಮಾನ್ಯ ಸುಳೆಬಾವಿ ಗ್ರಾಮದ ರೈತ ಕುಟುಂಬದವರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ। ಅವ್ರಿಗಾಗಿರ್ತಕ್ಕಂಥ ಅನ್ಯಾಯ ಈ ನಮ್ಮ ಬೆಳಗಾವಿ ಭಾಗದ ಯಾವ ರೈತ ಕುಟುಂಬಕ್ಕೂ ಆಗಿಲ್ಲ। ಹಲವಾರು ಸಮಸ್ಯೆಗಳನ್ನ ನಾವು ವಿಶೇಷವಾಗಿ ಅವರಿಗೆ ಮನವಿಗಳು ಕೊಟ್ಟರು ಕೂಡ ಅವರಿಂದ ಪ್ರತಿಕ್ರಿಯೆ ಇಲ್ಲ। ಎಲ್ಲೋಗಿದೆ ಜಿಲ್ಲಾಡಳಿತ? ಏನ್ ಮಾಡ್ತಿದ್ದಾರೆ ಜಿಲ್ಲಾಧಿಕಾರಿಗಳು? ಹೀಗಾಗಿ ಇದು ಕೊನೆ ಹಂತ। ಇದು ಅಂತ ಏನಾದರೂ ಈ ಒಂದು ಹೋರಾಟಕ್ಕೆ ಏನಾದ್ರು ನ್ಯಾಯಯುತವಾಗಿ ಸಿಗ್ಲಿಲ್ಲ ನಮಗೆ ಬೆಲೆ ಅಂತಂತಂದ್ರೆ ನಾವು ಬೇರೆ ವಿಚಾರಣೆ ಮಾಡಬೇಕಾಗುತ್ತೆ। ಅದಕ್ಕೆ ನೇರ ಹೊಣೆ ನಮ್ಮ ಜಿಲ್ಲಾಡಳಿತ ಮತ್ತೆ ಜಿಲ್ಲಾಧಿಕಾರಿಗಳು। ತಮ್ಮ ಸರಿ ಸುನಿಲ್ ಅಂತೇಳಿ कर्नाटक रक्षण वेदिके राज्याध्यक्षರು ಮತ್ತೆ ನಮ್ಮ ಎಲ್ಲ ಬೆಳಗಾವಿ ಘಟಕದ पदाधिकारी। या आंदोलनात युवा कर्नाटक रक्षण वेदिकेचे पदाधिकारी व कार्यकर्ते मोठ्या संख्येने उपस्थित होते। विनोद कोलकार, KMM मराठी, बेळगाव।